ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಅಹಂಕಾರ ಮತ್ತು ಸಂಸ್ಕಾರ. ಅಹಂಕಾರದಿಂದ ತುಂಬಿದ ಮನುಷ್ಯನು ಇತರರನ್ನು ಅವಮಾನಿಸುವುದರಲ್ಲಿ ಸಂತೋಷ ಪಡುತ್ತಾನೆ. ಸಂಸ್ಕಾರದಿಂದ ತುಂಬಿದ ವ್ಯಕ್ತಿಯು ತನ್ನನ್ನು ತಾನು ತಲೆಬಾಗಿ ಇತರರಿಗೆ ಗೌರವವನ್ನು ನೀಡುವುದರಲ್ಲಿ ಸಂತೋಷ ಪಡುತ್ತಾನೆ. ನೀವು ಕೋಪಗೊಂಡಾಗ ಎಂದಿಗೂ ಉತ್ತರಿಸಬೇಡಿ. ನೀವು ಸಂತೋಷವಾಗಿರುವಾಗ ಎಂದಿಗೂ ಭರವಸೆ ನೀಡಬೇಡಿ. ದುಃಖಿತರಾಗಿರುವಾಗ ಎಂದಿಗೂ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಸಮಯ ಮತ್ತು ಸಂಪತ್ತು ನಿಮಗೆ ಪ್ರತಿ ಕ್ಷಣವೂ ಗೊತ್ತಿರುತ್ತದೆ. ಆದರೆ ನಿಮ್ಮ ಹತ್ತಿರ ಎಷ್ಟು ಸಂಪತ್ತು ಇದೆ ಎಂದು, ಆದರೆ ನೀವು ಎಷ್ಟೇ ಸಂಪತ್ತು ಖರ್ಚು ಮಾಡಿದರೂ ಸಹ ನಿಮ್ಮ ಹತ್ತಿರ ಎಷ್ಟು ಸಮಯ ಇದೆ ಎಂದು ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಕೇವಲ ನಿನ್ನಲ್ಲಿರುವ ತಪ್ಪುಗಳನ್ನೇ ಹುಡುಕುವವರಿಗೆ ನಿನ್ನಲ್ಲಿರುವ ಒಳ್ಳೆತನ ಎಂದಿಗೂ ಅರ್ಥವಾಗುವುದಿಲ್ಲ. ನಮಗೇನು ಬೇಕೋ ಅದನ್ನು ಪಡೆಯುವ ಮೊದಲ ಹೆಜ್ಜೆ ಎಂದರೆ ನಮಗೆ ಬೇಡದಿರುವುದನ್ನು ಬಿಟ್ಟು ಬಿಡುವುದು. ಬೇಕು ಬೇಡಗಳ ವಿವೇಚನೆ ಖಂಡಿತ ಇರಬೇಕು. ಅವಮಾನ ಎದುರಿಸಲು ಇರುವ ದಾರಿ ಎಂದರೆ ನಿರ್ಲಕ್ಷ್ಯ ಮಾಡುವುದು. ನಿರ್ಲಕ್ಷಿಸಲು ಆಗದಿದ್ದರೆ ನಕ್ಕು ಸುಮ್ಮನಾಗಿ, ನಗಲು ಆಗದಿದ್ದರೆ ಸಾಧಿಸಿ, ನಿಂದಿಸುವವರ ಮಾತುಗಳನ್ನು ಸುಳ್ಳು ಎಂದು ಸಾಬೀತು ಮಾಡಿ. ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆಂದು ನೊಂದುಕೊಳ್ಳಬೇಡಿ. ಏಕೆಂದರೆ ಅವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿಮ್ಮನ್ನು ತಿಳಿದುಕೊಂಡಿರುತ್ತಾರೆ. ಅದರಲ್ಲಿ ನಿಮ್ಮ ತಪ್ಪು ಖಂಡಿತ ಏನೂ ಇಲ್ಲ. ಹಸಿದ ವ್ಯಕ್ತಿಯೊಬ್ಬನಿಗೆ ಊಟ ನೀಡುವುದು ಸರಿ, ಅದು ಆತನ ಒಂದು ದಿನದ ಬದುಕನ್ನು ಮುಂದೂಡುತ್ತದೆ. ಆದರೆ ಆತನಿಗೆ ಅನ್ನ ಹುಟ್ಟಿಸಿಕೊಳ್ಳುವ ಬಗೆ ಹೇಳಿಕೊಟ್ಟರೆ, ಕಲಿಸಿಕೊಟ್ಟರೆ ಆತನಿಗೆ ಜೀವನವನ್ನೇ ನೀಡಿದಂತಾಗುತ್ತದೆ. ಯಾರು ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ತಯಾರಾಗಿ ಇರುತ್ತಾರೋ ಅವರಿಗೆ ಮಾತ್ರವೇ ತೊಂದರೆಗಳು ಬರುತ್ತವೆ. ಹಾಗೆಯೇ ಜವಾಬ್ದಾರಿ ತೆಗೆದುಕೊಂಡವರು ಯಾವಾಗಲೂ ಸೋಲುವುದಿಲ್ಲ, ಗೆಲ್ಲುತ್ತಾರೆ ಮತ್ತು ಹೊಸದನ್ನು ಕಲಿಯುತ್ತಾರೆ. ಜನ ನಿಮ್ಮ ಸ್ಥಾನಮಾನವನ್ನು ನೋಡಿ ನಿಮ್ಮ ಬಗೆಗಿನ ಅಭಿಪ್ರಾಯವನ್ನು ಬದಲಾಯಿಸುತ್ತಾರೆ. ನೀವು ಒಳ್ಳೆಯ ಸ್ಥಾನದಲ್ಲಿದ್ದರೆ ನಿಮ್ಮ ತಪ್ಪುಗಳೆಲ್ಲವನ್ನ ಮನ್ನಿಸುತ್ತಾರೆ. ಇಲ್ಲದಿದ್ದರೆ ಅವರೇ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾರೆ. ಪ್ರತಿ ಕ್ಷಣ ನಡೆಯುವ ಕಾಲುಗಳೇ ಎಡವಿ ಬೀಳುತ್ತವೆ. ಆಕಾಶದಿ ಮಿನುಗುವ ನಕ್ಷತ್ರಗಳು ಪತನಗೊಳ್ಳುತ್ತವೆ. ಹಾರುವ ಹಕ್ಕಿಯೂ ಕೆಲವೊಮ್ಮೆ ನೆಲಕ್ಕೊರಗುತ್ತದೆ. ಹೊಳೆಯುವ ಸೂರ್ಯ ಚಂದ್ರರಿಗೂ ಗ್ರಹಣ ಆವರಿಸುತ್ತದೆ. ಮನುಷ್ಯನ ಜೀವನದಲ್ಲೂ ಏಳು ಬೀಳುಗಳು ಕಾಣುತ್ತಲೇ ಇರುತ್ತದೆ. ಕೆಳಗೆ ಬೀಳುವಾಗ ಕುಗ್ಗದೆ, ಮೇಲೇರುವಾಗ ಹಿಗ್ಗದೆ, ಸಮಚಿತ್ತದಿಂದ ಬಾಳಿ ಬದುಕುವುದೇ ನಿಜವಾದ ಜೀವನವಾಗಿದೆ. ಮನಸ್ಸನ್ನ ಪರಮಾತ್ಮನಲ್ಲಿ ನಿಲ್ಲಿಸಿದರೆ ಇಂದ್ರಿಯಗಳನ್ನು ಖಂಡಿತ ನಿಯಂತ್ರಿಸಬಹುದು ಎಂದು ಭಗವದ್ಗೀತೆಯಲ್ಲಿ ಕೃಷ್ಣ ಹೀಗೆ ಹೇಳಿದ್ದಾನೆ. ಅಧ್ಯಾಯ 6 ಧ್ಯಾನ ಯೋಗದ ಶ್ಲೋಕ 35ರಲ್ಲಿ ಅರ್ಜುನನಿಗೆ ಕೃಷ್ಣನು ಈ ರೀತಿ ಹೇಳಿದನು. ಕೃಷ್ಣನು ಇದನ್ನು ಹೇಳುತ್ತಾನೆ: ಮಹಾಬಾಹುವೋ, ಕುಂತಿಯ ಮಗನೂ ಆದ ಅರ್ಜುನನೇ, ಚಂಚಲವಾದ ಮನಸ್ಸನ್ನು ನಿಗ್ರಹಿಸುವುದು ಬಹಳ ಕಷ್ಟ. ಆದರೂ ಯೋಗ್ಯವಾದ ವೈರಾಗ್ಯದಿಂದ ಮತ್ತು ಅಭ್ಯಾಸದಿಂದ ಅದನ್ನು ನಿಗ್ರಹಿಸಬಹುದು. ಹಠಮಾರಿಯಾದ ಮನಸ್ಸನ್ನು ಗೆಲ್ಲುವುದು ತುಂಬ ಕಷ್ಟ ಎನ್ನುವುದನ್ನು ಅರ್ಜುನನು ಹೇಳಿದ್ದನು. ದೇವೋತ್ತಮ ಪರಮ ಪುರುಷನು ಒಪ್ಪಿಕೊಳ್ಳುತ್ತಾನೆ. ಆದರೆ ಅಭ್ಯಾಸ ಮತ್ತು ವೈರಾಗ್ಯಗಳಿಂದ ಇದನ್ನು ಸಾಧಿಸಬಹುದು ಎಂದು ಹೇಳುತ್ತಾನೆ. ಈ ಅಭ್ಯಾಸ ಯಾವುದು? ಒಂದು ಪವಿತ್ರವಾದ ಸ್ಥಳದಲ್ಲಿ ನೆಲೆಸುವುದು, ಮನಸ್ಸನ್ನು ಪರಮಾತ್ಮನಲ್ಲಿ ನಿಲ್ಲಿಸುವುದು, ಇಂದ್ರಿಯಗಳನ್ನು ಮನಸ್ಸನ್ನು ಸಹ ನಿಯಂತ್ರಿಸುವುದು, ಬ್ರಹ್ಮಚರ್ಯ, ಏಕಾಂತ ಜೀವನ ಮೊದಲಾದವುಗಳ ನಿಯಮ ನಿಬಂಧನೆಗಳನ್ನು ಈ ಯುಗದಲ್ಲಿ ಯಾರೂ ಅನುಸರಿಸಲಾರರು. ಆದರೆ ಕೃಷ್ಣ ಪ್ರಜ್ಞೆಯ ಅನುಷ್ಠಾನದಿಂದ ಮನುಷ್ಯನು 9 ರೀತಿಗಳಲ್ಲಿ ಭಗವಂತನ ಭಕ್ತಿಪೂರ್ವಕ ಸೇವೆಯನ್ನು ಮಾಡುತ್ತಾನೆ. ಇಂತಹ ಭಕ್ತಿಪೂರ್ವಕ ಕಾರ್ಯಗಳಲ್ಲಿ ಮೊದಲನೆಯದು ಮತ್ತು ಬಹಳ ಮುಖ್ಯವಾದದ್ದು
ಕೃಷ್ಣನ ವಿಷಯಗಳನ್ನು ಕೇಳುವುದು. ಮನಸ್ಸಿನಿಂದ ಎಲ್ಲ ರೀತಿಯ ಆತಂಕಗಳನ್ನು ಕಳೆಯುವುದಕ್ಕೆ ಇದು ಬಹು ಶಕ್ತಿಶಾಲಿಯಾದಂತಹ ಆಧ್ಯಾತ್ಮಿಕ ಮಾರ್ಗವಾಗಿದೆ ಎಂದಿದ್ದಾನೆ. ಹಾಗೆಯೇ ಶ್ರೀಕೃಷ್ಣನ ವಿಷಯಗಳನ್ನು ಕೇಳಿದಷ್ಟು ಒಬ್ಬ ವ್ಯಕ್ತಿಯು ಜ್ಞಾನೋದಯವನ್ನು ಹೊಂದುತ್ತಾನೆ, ಮನಸ್ಸಿಗೆ ಬೆಳಕಾಗುತ್ತದೆ. ಕೃಷ್ಣನಿಂದ ಮನಸ್ಸನ್ನು ಸೆಳೆಯುವ ಎಲ್ಲ ವಿಷಯಗಳಿಂದಲೂ ಮನಸ್ಸು ದೂರವಾಗುತ್ತದೆ. ಭಗವಂತನಿಗೆ ಸಮರ್ಪಣೆಯಾಗದ ಚಟುವಟಿಕೆಗಳಿಂದ ದೂರವಾಗಿದ್ದರೆ ವೈರಾಗ್ಯವನ್ನು ಕಲಿಯುವುದು ಬಹಳ ಸುಲಭ. ವೈರಾಗ್ಯವೆಂದರೆ ಜಡ ವಸ್ತುವಿನಿಂದ ದೂರವಾಗುವುದು ಮತ್ತು ಮನಸ್ಸನ್ನು ಆತ್ಮದಲ್ಲಿ ನೆಲೆಗೊಳಿಸುವುದು. ನಿರಾಕಾರಿ ಆಧ್ಯಾತ್ಮಿಕ ವೈರಾಗ್ಯವು ಮನಸ್ಸನ್ನು ಕೃಷ್ಣನ ಚಟುವಟಿಕೆಗಳಿಗೆ ಜೋಡಿಸುವುದಕ್ಕಿಂತ ಕಷ್ಟ. ಕೃಷ್ಣನಲ್ಲಿ ಮನಸ್ಸನ್ನು ನಡೆಸುವುದು ಕಾರ್ಯಸಾಧ್ಯ, ಏಕೆಂದರೆ ಕೃಷ್ಣನ ವಿಷಯ ಕೇಳುವುದರಿಂದ ಮನುಷ್ಯನು ತಾನಾಗಿಯೇ ಭಗವಂತನಲ್ಲಿ ಆಸಕ್ತಿಯನ್ನು ಹೊಂದುತ್ತಾನೆ. ಈ ಆಸಕ್ತಿಗೆ ಪರೇಶಾನುಭವ, ಆಧ್ಯಾತ್ಮಿಕ ತೃಪ್ತಿ ಎಂದು ಹೆಸರು. ಇದು ಹಸಿದ ಮನುಷ್ಯನು ಪ್ರತಿಯೊಂದು ತುತ್ತನ್ನು ತಿನ್ನುವಾಗಲೂ ಅನುಭವಿಸುವ ತೃಪ್ತಿಯ ಭಾವವನ್ನು ಹೊಂದಿರುತ್ತದೆ. ಮನುಷ್ಯನಿಗೆ ಹಸಿವಾಗಿದ್ದಾಗ ಎಷ್ಟು ತಿಂದರೆ ಅಷ್ಟು ತೃಪ್ತಿ ಮತ್ತು ಶಕ್ತಿಗಳ ಭಾವನೆ ಇರುತ್ತದೆ. ಹಾಗೆಯೇ ಭಕ್ತಿಪೂರ್ವಕ ಸೇವೆಯನ್ನು ಮಾಡುವುದರಿಂದ ಮನಸ್ಸು ಐಹಿಕ ಗುರಿಗಳಿಂದ ದೂರವಾದಂತೆ ಮನುಷ್ಯನಿಗೆ ದಿವ್ಯ ತೃಪ್ತಿಯಾಗುತ್ತದೆ. ಇದು ತಜ್ಞ ಚಿಕಿತ್ಸೆಯಿಂದ ಮತ್ತು ಸೂಕ್ತ ಆಹಾರದಿಂದ ಕಾಯಿಲೆಯನ್ನು ವಾಸಿ ಮಾಡುವಂತೆ ಶ್ರೀಕೃಷ್ಣನ ದಿವ್ಯ ಲೀಲೆಗಳನ್ನು ಕೇಳುವುದು ಹುಟ್ಟು ಮನಸ್ಸಿಗೆ ತಜ್ಞ ಚಿಕಿತ್ಸೆ ಮಾಡಿದಂತೆ ಮತ್ತು ಕೃಷ್ಣ ಪ್ರಸಾದವನ್ನು ಸ್ವೀಕರಿಸುವುದು ಕಾಯಿಲೆಯಿಂದ ನರಳುತ್ತಿರುವ ರೋಗಿಗೆ ಸೂಕ್ತವಾದ ಆಹಾರವನ್ನು ಕೊಟ್ಟಂತೆ. ಕೃಷ್ಣ ಪ್ರಜ್ಞೆಯ ಪ್ರಕ್ರಿಯೆ ಚಿಕಿತ್ಸೆಯಾಗಿದೆ. ಮಹಾಭಾರತದ ಯುದ್ಧ ಆರಂಭವಾಗುವ ಮುನ್ನ ತನ್ನ ಎದುರಾಳಿ ಸೇನೆಯನ್ನ ನೋಡಿ ಅರ್ಜುನ ಯುದ್ಧವನ್ನೇ ನಿರಾಕರಿಸುತ್ತಾನೆ. ಆಗ ಕೃಷ್ಣನು ಅರ್ಜುನನಿಗೆ ಈ ರೀತಿಯಾದಂತಹ ಉಪದೇಶಗಳನ್ನು ನೀಡಿ ಅವನ ಮನಸ್ಸನ್ನು ಪರಿವರ್ತನೆ ಮಾಡುತ್ತಾನೆ. ಹೀಗಾಗಿ ನಾವು ಕೂಡ ನಮ್ಮ ಎಲ್ಲ ದುಃಖ ದುಮ್ಮಾನ ದುಗುಡಗಳನ್ನೆಲ್ಲ ದೂರವಿಟ್ಟು ನಾವು ನಮ್ಮ ಮನಸ್ಸನ್ನು ಕೃಷ್ಣನಲ್ಲಿ ಲೀನ ಮಾಡಬೇಕು, ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು. ಆಗ ಖಂಡಿತವಾಗಿಯೂ ನಾವು ಕೂಡ ಈ ಬದುಕಿನ ಜಂಜಾಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಮತ್ತು ನಾವು ಈ ಐಹಿಕ ಪ್ರಪಂಚದಿಂದ ಆಧ್ಯಾತ್ಮಿಕ ಪ್ರಪಂಚದ ಕಡೆಗೆ ಹೆಜ್ಜೆ ಹಾಕುವುದಕ್ಕೆ ಸಹಾಯ ಮಾಡುತ್ತದೆ. ಹಾಗಾಗಿ ನಿಮ್ಮ ಮನಸ್ಸನ್ನು ಸದಾ ಕಾಲವಾಗಿಯೂ ಕೃಷ್ಣನಿಗೆ ಸಮರ್ಪಣೆ ಮಾಡಿಕೊಳ್ಳಿ. ಯಾವಾಗಲೂ ಕೃಷ್ಣನ ಸಂದೇಶಗಳನ್ನು ಕೇಳಿ, ಭಗವದ್ಗೀತೆಯನ್ನು ಓದಿ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಅಥವಾ ಭಗವದ್ಗೀತೆ, ಮಹಾಭಾರತದಂತಹ ಅದ್ಭುತ ಕಾವ್ಯಗಳನ್ನು ಓದಿ, ರಾಮಾಯಣವನ್ನು ಓದಿ. ಈ ರೀತಿಯಾಗಿ ನಿಮಗೆ ಏನು ಸಾಧ್ಯವೋ ಸಾಧ್ಯವಾದಷ್ಟು ಕೃಷ್ಣನ ಉಪದೇಶಗಳನ್ನು, ಅವನ ಜೀವನ ಚರಿತ್ರೆಗಳ ಬಗ್ಗೆ ಓದಿ. ಆಗ ಖಂಡಿತ ನಿಮ್ಮ ಬದುಕಿನಲ್ಲೂ ಕೂಡ ನೀವು ಸಾರ್ಥಕತೆಯನ್ನು ತಂದುಕೊಳ್ಳಬಹುದು ಮತ್ತು ನಿಮ್ಮನ್ನೇ ನೀವು ಆ ಕೃಷ್ಣನಿಗೆ ಸಮರ್ಪಣೆ ಮಾಡಿಕೊಳ್ಳಬಹುದು. ಏನಂತೀರಾ ಸ್ನೇಹಿತರೆ? ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಉತ್ತಮ ವಿಚಾರಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.